ನೋಡಿ, ಈ ಆಂಡ್ರಾಯ್ಡ್ ಮೊಬೈಲು ಇಂಟರ್ನೆಟ್ ಬಂದ ಮೇಲೆ, ಅದರಲ್ಲೂ ಈ ಗೂಗಲ್ ಪೇ, ಫೋನ್ ಪೇ ಬಂದ ಮೇಲೆ ಅಂತಂದರೆ ₹2 ₹3 ಮಾಡಬೇಕು ಅಂದ್ರೂ ನಾವು ಗೂಗಲ್ ಪೇನ ಯೂಸ್ ಮಾಡ್ಕೊಳ್ತೀವಿ. ಹೀಗೆ ಅಂಗಡಿಯವರು ಕೂಡ ಈಸಿ ಆಯಿತು ಅಂತ ಅಂದ್ಕೊಂಡಿದ್ರು. ಆದರೆ ಇಂಥ ಗೂಗಲ್ ಪೇ, ಫೋನ್ ಪೇನ ಬಳಸಿದ್ದೇ ಮುಳುವಾಯ್ತಾ ಅಂತ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ವರ್ತಕರಿಗೆ ಈಗ GST ಶಾಕ್ ಎದುರಾಗ್ತಾ ಇದೆ. ಹೇಳಿದ್ನಲ್ಲ, ಈ ಗೂಗಲ್ ಪೇ, ಫೋನ್ ಪೇ ಇದರಿಂದ ಹಣ ಪಡ್ಕೊಂಡಿದ್ದೇ ಮುಳುವಾಯ್ತಾ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ, ಬೇಕ್ರಿ, ಕಾಂಡಿಮೆಂಟ್ಸ್ಗಳಿಗೆ ಈಗ ನೋಟಿಸ್ ಹೋಗಿದೆ. ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯಿಂದ GST ಕಟ್ಟೋದಕ್ಕೆ ನೋಟಿಸ್ ಕೊಡಲಾಗಿದೆ. ವಾರ್ಷಿಕ ವ್ಯವಹಾರದ ಮೇರೆಗೆ ವಾಣಿಜ್ಯ ತೆರಿಗೆಯನ್ನು ಕಟ್ಟಿ ನೀವು ಅಂತ ನೋಟಿಸ್ ಕಳಿಸಿದೆ. ಕೆಂಗೇರಿ ಬಳಿಯ ಮಂಜುನಾಥ್ ಕಾಂಡಿಮೆಂಟ್ ಮಾಲೀಕ ಶಾಕ್ ಆಗಿದ್ದಾನೆ ಈಗ. ಮಂಜುನಾಥ್, ಆಮೇಲೆ ಕಾಂಡಿಮೆಂಟ್ಸ್ ಮಾಲೀಕ, ಮಂಜುನಾಥ್ ಕಾಂಡಿಮೆಂಟ್ಸ್ನ ಮಾಲೀಕ ರಾಜೇಂದ್ರ ಶೆಟ್ಟಿಗೆ ನೋಟಿಸನ್ನು ಕೊಡಲಾಗಿರೋದು. ಎಷ್ಟು ಗೊತ್ತಾ? ಸುಮಾರು ₹63 ಲಕ್ಷ GST ನೋಟಿಸ್ ಕೊಟ್ಟೆ ನೋಡಿನೇ ಮಾಲೀಕನಿಗೆ ಶಾಕ್ ಆಗಿದೆ. 5ರಿಂದ 10 ವ್ಯವಹಾರ ಮಾಡೋದು ನಮಗೆ, ಅಂದರೆ ₹5 ಇಂದ ₹10 ವ್ಯವಹಾರ ಮಾಡೋದು ನಮಗೆ 63 ಲಕ್ಷ ಕಟ್ಟಿ ಅಂತಂದರೆ ಎಲ್ಲಿಂದ ಕಟ್ಟೋದು ಸರ್ ನಾವು ಅಂತ ಕೇಳ್ತಾ ಇದ್ದಾರೆ ಈಗ ಅವರು. ಲಕ್ಷಾಂತರ ರೂಪಾಯಿ ಪಾವತಿಸಿ ಅಂತಂದರೆ ಎಲ್ಲಿಂದ ಕಟ್ಟೋದು ನಾವು? ₹5ರಿಂದ ₹10 ವ್ಯಾಪಾರ ಮಾಡೋರು ನಾವು, ಟೀ ಕಾಫಿ ಮಾರೋರು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಮಾಡೋದು. ₹50 ಲಕ್ಷ ವಹಿವಾಟಾಗಿದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಪ್ರತಿ ವರ್ಷ 13 ಲಕ್ಷ ವಾಣಿಜ್ಯ ತೆರಿಗೆ ಮತ್ತು 4 ವರ್ಷದ ದಂಡ ಸೇರಿ ಈಗ 65 ಲಕ್ಷ ಕೊಟ್ಟಿದ್ದಾರೆ. ಎಲ್ಲಿಂದ ತರೋದು ನಾವು ಅಂತ ಕೇಳ್ತಿದ್ದಾರೆ. ಸರ್, ನಮಗೆ ಮೊಬೈಲ್ ನೋಡಿದಾಗ ಒಂದು ಯಾವುದೋ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ ಸರ್. ಅದು ಏನಂತ ನೋಡಿದಾಗ ಟ್ಯಾಕ್ಸ್ ಅಂತೆ, GST ಟ್ಯಾಕ್ಸ್ ಅಂತೆ. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. 64 ಲಕ್ಷ ಚಿಲ್ಲರೆ ಕಟ್ಟಿ ಅಂತೇಳಿ ಅವ್ರು ಮೆಸೇಜ್ ಹಾಕಿದ್ದಾರೆ. ಅದು ನಾವೆಲ್ಲಿಂಗ್ ಕಟ್ಟೋಣ ಸರ್? ಅದಕ್ಕೆ ನಾವು ಮೊನ್ನೆ ಎಲ್ಲ ಸಮಸ್ಯೆ ಆದಾಗ ಬೈಂದೂರು ರವಿ ಶೆಟ್ಟರ್ ಬುಡ್ಕ್ ಹೋಗಿದ್ದೀವಿ. ಅದೊಂದು ಸಮಸ್ಯೆ ನಮಗೆ ಬಗೆಹರಿಸಿದ್ದಾರೆ. ಇದನ್ನು ತಗೊಂಡು ಅವ್ರ ಹತ್ರ ನಾನು ಹೋಗಿದ್ದೀನಿ. ಅವ್ರು ಬಗೆಹರಿಸಿದ್ರೆ ಆಯಿತು, ಇಲ್ಲ ಅಂದರೆ ನಮ್ಮ ಸಾವೇ ಗತಿ ಸರ್. ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಇದು ನೋಡಿ ನಮಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್. ಅಲ್ಲ, ಎಷ್ಟು ಬಂದಿದೆ ನಿಮ್ಗೆ? ಸರ್, 64 ಲಕ್ಷದ 33 ಚಿಲ್ಲರೆ ಬಂದಿದೆ ಸರ್. ಎಷ್ಟು ವರ್ಷದ್ದು? 4 ವರ್ಷದ ಸರ್. 4 ವರ್ಷಕ್ಕೆ 64 ಲಕ್ಷದ 33 ಸಾವಿರ ಚಿಲ್ಲರೆ. ಇದನ್ನ ಕಟ್ಲೇಬೇಕು ಹೇಳ್ತಾ ಇದ್ದಾರಾ? ಕಟ್ಲೇಬೇಕು ಅಂತಿದ್ದಾರೆ ಸರ್. ಎಲ್ಲಿಂದ ಕಟ್ಟೋಣ ಸರ್ ನಾನು? ನಿಮಗೆ ತೆರಿಗೆ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದು ನೋಡೋದಿಗೆ ಎಂತವರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಆ ರೀತಿಯ ಸುದ್ದಿ ಸಣ್ಣ ಉದ್ದಿಮೆದಾರರಿಗೆ, ಅಂದ್ರೆ ಬೇಕರಿ, ಕಾಂಡಿಮೆಂಟ್ಸ್, ಬೀಡಾ ಅಂಗಡಿ, ಸೊಪ್ಪು ಮಾರೋರು, ಸಣ್ಣ ಫ್ರೈಡ್ ರೈಸ್ ಮಾರೋರು, ಕಬಾಬ್ ಮಾರೋರಿಗೆ ಕೊಟ್ಟಿದೆ ಸರ್ಕಾರ. ಏನಪ್ಪಾ ಅಂತ ಹೇಳಿದ್ರೆ, ಏನು 3 ವರ್ಷದಿಂದ ನೀವು ಇದನ್ನ ಬಾಕಿ ಇಟ್ಟಿದ್ರಿ, ತೆರಿಗೆಯನ್ನ ಬಾಕಿ ಇಟ್ಟಿದ್ರಿ ಅಂತ. ಯಾವತ್ತು ತೆರಿಗೆ ನೋಡಿದಂತ ಈ ಸಣ್ಣ ಉದ್ಯಮಿದಾರರಿಗೆ ತೆರಿಗೆಯನ್ನ ಬಾಕಿ ಇಟ್ಟಿದ್ದೀರಿ. SB ಅಕೌಂಟ್ ನಲ್ಲಿ ನೀವು ಪೇಟಿಎಂ, ATM ಇದನ್ನೆಲ್ಲ ಬಳಸ್ಬಿಟ್ಟು, ಪೇಟಿಎಂ ಮತ್ತು ಗೂಗಲ್ ಪೇ ಮತ್ತು ಹಲವಾರು ಗೂಗಲ್ ಪೇ ಬಳಸ್ಬಿಟ್ಟು ಬಹಳಷ್ಟು ಹಣ ಪೆಂಡಿಂಗ್ ಇಟ್ಟಿದ್ರಿ ನೀವು ಅಂತ ಹೇಳ್ಬಿಟ್ಟು 30 ಲಕ್ಷ, 50 ಲಕ್ಷ, 1 ಕೋಟಿವರೆಗೆ ನೀವು ತೆರಿಗೆಯನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಬಡ ಸಣ್ಣ ಉದ್ಯಮದಾರರಿಗೆ ಸರ್ಕಾರ ಇದು ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಎಷ್ಟು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ. ಮಂಜುನಾಥ್, ಏಕಾಏಕಿ 65 ಲಕ್ಷ ಕಟ್ಟಿ ಅಂತಂದರೆ ಒಂದು ಸಣ್ಣ ಮಧ್ಯಮವೂ ಅಲ್ಲ, ಸಣ್ಣ ವ್ಯಾಪಾರಿಗೆ ಹಿಂಗೆಲ್ಲ ದುಡ್ಡು ನೋಡಿದಾಗ, ಅಂದರೆ GST ಕಟ್ಟಬೇಕು 65 ಲಕ್ಷ ಅಂದಾಗ ಆಬ್ವಿಯಸ್ಲಿ ಶಾಕ್ ಆಗೇ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ ಇದು ಈ ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡಿದ್ದೇ ಮುಳುವಾಗೋಯ್ತಾ ಅಂತ ಒಂದು ಕಡೆ. ಖಂಡಿತ ಶರತ್ತು, ಯಾಕಂದ್ರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಮಾಡ್ತಾ ಇದೆ. ಯಾಕಂದ್ರೆ ಈ ಫೋನ್ ಪೇ, ಗೂಗಲ್ ಪೇ ಈ ರೀತಿ ಸ್ಕ್ಯಾನರ್ಗಳನ್ನ ಬಳಸಿ ವ್ಯಾಪಾರ ಮಾಡಿ ಅಂತ ಹೇಳಿದ್ದು ಕೂಡ ಸರ್ಕಾರವೇ. ಇದೀಗ ಸರ್ಕಾರವೇ ಈ ರೀತಿ ಜನರಿಗೆ ಹೇಳಿ, ಸರ್ಕಾರದಿಂದನೇ ಈ ರೀತಿ ಮತ್ತೆ ನಮಗೆ ಮತ್ತೆ ತೆರಿಗೆ ಕಟ್ಟಿ ಅಂತ ಹೇಳ್ತಾ ಇದೆ. ನಾವೆಲ್ಲಿ ಹೋಗ್ಬೇಕು, ಹೇಗೆ ಮಾಡಬೇಕು ಅಂತೇಳಿ ಸಾಕಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂದ್ರೆ ಎಂತರು ಕೂಡ ಇವತ್ತು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರ ಮಾಡೋರಾಗಿರ್ಬೋದು, ಕ್ಯಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಎಲ್ಲರ ಕಡೆನೂ ಕೂಡ ಗೂಗಲ್ ಪೇ, ಫೋನ್ ಪೇ ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ಅವ್ರ ಬಿಸ್ನೆಸ್ಗೆ ₹5, ₹10 ಚಿಲ್ಲರೆ ಇಲ್ಲ ಅಂತೇಳಿ ಫೋನ್ ಪೇ, ಗೂಗಲ್ ಪೇ ಮಾಡ್ತಾರೆ. ಸೊ ಇದನ್ನೇ ಇದೀಗ ಸರ್ಕಾರ ಇದನ್ನ ಬಂಡವಾಳ ಮಾಡ್ಕೊಂಡಂಗೆ ಕಾಣ್ತಿದೆ. ಯಾಕಂದ್ರೆ ಅವರ ವಾರ್ಷಿಕ ಆದಾಯ ಅಂದ್ರೆ 1 ವರ್ಷಕ್ಕೆ ಅವರ ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಲ್ಲಿ ಎಷ್ಟು ಅಕೌಂಟ್ ಆಗಿದೆ, ಅವರ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅಂತ ಆ ಒಂದು ಆಧಾರದ ಮೇಲೆ ಅದಕ್ಕೆ GST ಮತ್ತೆ 2 ವರ್ಷದಿಂದ ಕಟ್ಟಿಲ್ಲ, ಇದಕ್ಕೆ ನೀವು ಕಟ್ಟಬೇಕು ಅಂತೇಳಿ ದಂಡ ಮತ್ತೆ GST ಅಂತೇಳಿ ಈ ರೀತಿ ಬೀದಿ ಬದಿ ವ್ಯಾಪಾರ ಮಾಡೋ ಸಣ್ಣ ಸಣ್ಣ ವಾಣಿಜ್ಯ ಅಂಗಡಿಗಳಿಗೆ ಈಗ ಲಕ್ಷಾಂತರ ರೂಪಾಯಿ ನೀವು ತೆರಿಗೆ ಕಟ್ಟಿ ಅಂತೇಳಿ ಆ ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಸುಮಾರು 65-70 ಸಾವಿರಕ್ಕೂ ಹೆಚ್ಚು ಸಣ್ಣ ಪುಟ್ಟ ಈ ರೀತಿ ಬೇಕರಿಗಳು, ಕಾಂಡಿಮೆಂಟ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಸುಮಾರು 1000ಕ್ಕೂ ಹೆಚ್ಚು ಕಾಂಡಿಮೆಂಟ್ಸ್
ಔಟ್ಲೆಟ್ಸ್ ಈ ತರ ಬೇಕರಿ ಇಟ್ಕೊಂಡಿರುವಂತ 1000ಕ್ಕೂ ಹೆಚ್ಚು ಬೇಕರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾವೀಗ ಎಲ್ಲಿಂದ ಕಟ್ಟಬೇಕು? ಯಾಕಂದ್ರೆ ಡೈಲಿ ನಮ್ಗೆ 500,000 ವ್ಯಾಪಾರ ಆಗುತ್ತೆ. ಇಂತಹ ವ್ಯಾಪಾರ ಮಾಡ್ಕೊಂಡು ನಾವು ಮನೆಗೆ ಹೋಗಿ ಜೀವನ ನಡೆಸೋದೇ ಕಷ್ಟ. ಅಂತದ್ರಲ್ಲಿ ಈಗ ಲಕ್ಷಾಂತರ ರೂಪಾಯಿ ದಂಡ ಕಟ್ಟಿ, ಲಕ್ಷಾಂತರ ರೂಪಾಯಿ GST ಕಟ್ಟಿ ಅಂದ್ರೆ ನಾವ್ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತೇಳಿ ಸಾಕಷ್ಟು ಮಂದಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಸೊ ಈಗಾಗಲೇ ನಾಳೆ ನಾಡದಲ್ಲಿ ನಾವು ಸರ್ಕಾರಕ್ಕೆ ಅಂದ್ರೆ CM ಸಿದ್ದರಾಮಯ್ಯ ಹತ್ರ ಕೂಡ ಮನವಿ ಮಾಡ್ತೀವಿ ಅಂತೇಳಿ ಹೋಗ್ತೀವಿ. ನಮ್ಗೆ ಕಟ್ಟಕ್ ಆಗೋದಿಲ್ಲ, ಈ ರೀತಿ ನಾವು GST ಎಲ್ಲಿಂದ ಕಟ್ಟಬೇಕು ಅಂತೇಳಿ ನಾವು ಸರ್ಕಾರದ ವಿರುದ್ಧ ನಮ್ಗೆ ಮನವಿ ಮಾಡ್ಕೊಳಕ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ರೀತಿ, ಯಾಕಂದ್ರೆ ಲಕ್ಷ ಕೋಟಿ ಕಟ್ಲೆ ದೊಡ್ಡ ದೊಡ್ಡ ವಾಣಿಜ್ಯ ಉದ್ಯಮಿಗಳು ಕೂಡ GST ಅನ್ನೆಲ್ಲ ಕಟ್ತಾ ಇಲ್ಲ. ಎಲ್ಲೋ ಕಡೆ ಸರ್ಕಾರಕ್ಕೆ ಯಾಮರ್ಸ್ತಾರೆ. ಅಂತವ್ರ ಹತ್ರ ಹೋಗಿ ವಸೂಲಿ ಮಾಡೋದು ಬಿಟ್ಟು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರ ಮಾಡೋರ ಹತ್ರ ಹೋಗಿ ನೀವು GST ಕಟ್ತೀವಿ ಅಂತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಸರ್ಕಾರದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಮುಂದಿನ ದಿನಗಳಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಇದನ್ನ ಸರಿದೂತ ಅಲ್ಲ ದಂಡ ಕಟ್ಟಬೇಕು ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಶರತ್. ನಿಜ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.